ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನಂಗೆ ಗೊತ್ತು, ಯಾವುದೇ ಮಗಳು ಅವ್ರ ತವ್ರ ಮನೆಯವ್ರಿಗೆ ಹೇಳ್ದೆ ಇರೋ ಮಾತಿದು. ಆದ್ರೆ ನಾನು ಏನ್ ಮಾಡ್ಲಿ? ನಾನು ಯಾರಿಗೇನೇ ಹೇಳಿದ್ರು ಯಾರು ಅರ್ಥ ಮಾಡ್ಕೊಳ್ಳಲ್ಲ. ನೀವ್ ಅರ್ಥ ಮಾಡ್ಕೋತೀರಾ ಅಂತ ನಿಮ್ಗೆ ಹೇಳ್ತಾ ಇದ್ದೀನಿ. ಹಿಂಗಾಗ್ತಿರೋ ನೋವಿಗೆ ಎಲ್ಲ ಪಾಪನೂ ನಂಗೆ ಬರ್ಲಿ. ಆದ್ರೆ ಇದಾಗ್ಲೇ ನೊಂದಿರೋ ಮನೆಗೆ ಮತ್ತೆ ನಿಮ್ಮಿಂದ ನೋವಾಗ್ಬಾರ್ದು. ಅದು ಒಂದೇ ಒಂದು ಉದ್ದೇಶ. ಅಳ್ತಾ ಇದ್ದೀರಾ? ನನಗ್ ನೋವಾಗಿದೆ ಅಂತ ನೀವೆಲ್ರೂ ಅಳ್ತಾ ಇದ್ದೀರಾ? ಅಪ್ಪ, ನಂಗೆ ನೋವಾಗಿಲ್ಲ, ನಾನು ತುಂಬಾ ಖುಷಿಯಾಗಿದ್ದೀನಿ. ನಾನು ಎಷ್ಟು ಖುಷಿಯಾಗಿದ್ದೀನಿ ಅಂತ ನಂಗೆ ಹೇಳ್ಕೊಳಕ್ಕೆ ಆಗ್ತಿಲ್ಲ. ನನ್ನ ಮನಸ್ಸು ತುಂಬಾ ನೆಮ್ಮದಿ ಆಗಿದೆ. ನೀವೆಲ್ಲ ಬೇಜಾರು ಮಾಡ್ಕೋಬೇಡಿ. ಆಯ್ತಮ್ಮ, ನೀನು ಖುಷಿಯಾಗಿದ್ದೆ ಅಂತ ನಾವು ನಂಬಬೇಕು. ಸರಿ, ನಂಬ್ತೀನಿ. ಇನ್ಮೇಲೆ ನಾವು ಯಾರೂ ಇಲ್ಲಿರಲ್ಲ. ರೇವತಿ, ನಡಿ. ರೂಪ ಇನ್ನೂ ಬಂದಿಲ್ಲ. ನಾನೇ ಸುಮ್ಮನೆ ಬೆವರು ಸುರಿಸ್ಕೊಂಡೆಲ್ಲ ಎಕ್ಸರ್ಸೈಸ್ ಮಾಡ್ತಿದ್ದೀನಿ. ಸ್ವಲ್ಪ ಸುಧಾರಿಸ್ಕೊತೀನಿ. ನನ್ನ ಖರ್ಚು ನೋಡಿ, ಅವಳಿಗೆ ಲವ್ ಮಾಡ್ಬೇಕನ್ನೋ ಗರ್ಸು ಬಂದೇ ಬರುತ್ತೆ. ಸ್ವರೂಪ್, ನೀನ್ ಜಿಮ್ ಮಾಡೋದನ್ನ ರೂಪ ನೋಡಿ ಜಮ್ಮಂತ ಓಡ್ಬಂದು ಹಗ್ಗ ಮಾಡಿಬಿಡ್ತಾಳೆ. ಇದು ಬೇಡ, ಇದ್ರಲ್ಲಿ ಬೇಗ ಸುಸ್ತಾಗುತ್ತೆ. ಶವಾಸನ, ಆರಾಮಾಸನ. ಇಟ್ಕೊಳ್ಳಿ, ನಾನಿದ್ದೀನಿ. ನಿಮ್ಗೆ ಏನಾಗೋಕ್ ಬಿಡಲ್ಲ. ಗಟ್ಟಿಗೆ ಇಟ್ಕೊಳ್ಳಿ. ಏನು ಪಿಡ್ಸ್ ಬಂದಿದೆ? ಕೀ ಕೊಟ್ಟರು ಪಿಡ್ಸ್ ಬಂದಿಲ್ಲ ಮೇಡಮ್. ಇಷ್ಟು ಬಾರದ ವೇಟ್ಸ್ ಕಾಣಿಸ್ತಿಲ್ವಾ? ವರ್ಕೌಟ್ ಮಾಡ್ತಿದ್ದೀನಿ. ಅದು ಹಾಗಲ್ಲ ವಿಶ್ವರೂಪ್, ನೀವು ಒದ್ದಾಡ್ತಿರೋದು ನೋಡಿ ನಿಮ್ಗೆ ಫಿಟ್ಸ್ ಬಂದಿತ್ತು ಅನ್ಕೊಂಡೆ. ಅಯ್ಯೋ, ಪಿಡ್ಸ್ ಅಲ್ಲ ಮೇಡಮ್, ಮಸಲ್ ಗ್ರೋತ್ ಆಗಕ್ಕೆ ವರ್ಕೌಟ್ ಮಾಡ್ತಿದ್ದೆ. ಇಲ್ಲಿ ನೋಡಿ, ಬೈಸೆಪ್ಸ್ ಅಲ್ಲಿ ಹಂಪ್ ಬಂದಿದೆ. ಅಲ್ಲಿ ನೋಡಿ ಮೇಡಮ್, ನಯನ ಮನೋಹರಿ ನನ್ನ ನೋಡಿ ನಗ್ತಿದ್ದಾಳಿ. ಹುಡುಗಿ ನಕ್ಕದ್ಲು ಅಂದ್ರೆ ಬಿದ್ಲು ಅಂತಾನೆ ಅರ್ಥ. ನಿಜವಾಗ್ಲೂ ಲವ್ ಮಾಡ್ತಿದ್ದೀರಾ ವಿಶ್ವರೂಪ್? ನನಗೂ ಲವ್ ಅರಿತಾಳೆ ಅಂತ ಸುಳ್ಳು ಹೇಳ್ಬೋದು, ಆದ್ರೆ ಕಣ್ಣೆದುರಿಗೆ ಇಂಥ ಹುಡುಗಿ ಇರ್ಬೇಕಾದ್ರೆ ನಂಗೆ ಲವ್ ಆಗಿಲ್ಲ ಅಂತ ಹೇಗೆ ಸುಳ್ಳು ಹೇಳಕ್ಕಾಗುತ್ತೆ ಮೇಡಮ್? ನಂದು ತೋರೋ ಲವ್. ಸರಿ,
ಹಾಗಿದ್ರೆ ಒಂದು ವ್ಯವಸ್ಥೆ ಮಾಡ್ತೀನಿ. ರೂಪಾ ಅವರೇ. ಎಸ್ ಮ್ಯಾಮ್ ಹೇಳಿ. ಇಷ್ಟು ದಿನ ನೀವು ನಿಮ್ಮ ಮೇಡಮ್ ಜೊತೆ ಕೆಲಸ ಮಾಡ್ತಿದ್ರಿ. ಇಲ್ಲಿಗೆ ಬಂದಮೇಲೆ ಏನಪ್ಪ ಕೆಲಸ ಮಾಡೋದು ಅಂತ ಯೋಚನೆ ಮಾಡೋದು ಬೇಡ. ನೀವು ವಿಶ್ವರೂಪ್ ಜೊತೆ ಸೇರ್ಕೊಳ್ಳಿ. ನಮ್ಮ ಆಫೀಸಲ್ಲಿ ಸುಮಾರು ಕೆಲಸ ಇರುತ್ತೆ, ನೀವಿಬ್ರು ಸೇರ್ಕೊಂಡು ಮಾಡ್ಬೋದು. ಓಕೆ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ವಿಶ್ವರೂಪ್, ಮೇಡಮ್ ಇನ್ಮೇಲಿಂದ ರೂಪಾ ಅವ್ರು ನಿಮಗೆ ಅಸಿಸ್ಟ್ ಮಾಡ್ತಾರೆ, ಅವ್ರಿಗೆಲ್ಲಾನು ಹೇಳ್ಕೊಡಿ. ಬೇಸಿಕಲಿ ನಂಗೆ ಇದೆಲ್ಲ ಇಷ್ಟ ಆಗಲ್ಲ, ನೀವು ಹೇಳ್ತಿದ್ದೀರ ಅಂತ ನಾನು ಕೇಳ್ತಿದ್ದೀನಿ. ಅದೇ ಕಾಫಿ. ಈಗ ಓಕೆ ಇದ್ದೀರಾ? ಹೇಗೆ ಫೀಲ್ ಆಗ್ತಿದೆ? ಹಾಂ, ಲೀಲಾ ನನ್ನನ್ನು ತುಂಬ ಚೆನ್ನಾಗಿ ನೋಡ್ಕೊತಿದ್ದಾಳೆ. ಅಲ್ಲ ಅತ್ತೆ, ನಿಮಗೆ ಹಳೇದೆಲ್ಲ ಮರ್ತೋಗಿದೆ ಅನ್ನೋದು ಬಿಟ್ರೆ ಬೇರೆ ಏನು ಪ್ರಾಬ್ಲಮೇ ಇಲ್ಲ ಅಲ್ವಾ? ಅದಕ್ಯಾಕೆ ಲೀಲಾ ಅಷ್ಟೊಂದು ಓವರ್ ಆಗಿ ಆಡ್ತಿದ್ದಾಳೋ ಏನೋ. ಇದೇ ಪಾಯಿಂಟು ನನಗೆ ಲೀಲಾ ಅಲ್ಲಿ ತುಂಬ ಇಂಪ್ರೆಸ್ ಆಗ್ತಿರೋದು. ನನಗೇನಾಗಿಲ್ಲ ಅಂದರೂ ಕೂಡ ನನ್ನನ್ನು ಮಗು ಥರ ನೋಡ್ಕೋತಿದ್ದಾಳೆ. ಅದನ್ನೇ ಅಲ್ವಾ ನಿಜವಾದ ಕೇರ್ ಅಂತ ಹೇಳೋದು. ನಿಮಗೆ ಅವ್ರ ಬಗ್ಗೆ ಒಳ್ಳೆ ಅಭಿಪ್ರಾಯ ಇರ್ಬೋದು ಅತ್ತೆ, ಆದರೆ ಲೀಲಾ ಅವ್ರಿಗೆ ಹೊರಗೆ ಕಾಣಿಸ್ಕೊಳ್ಳೋ ಅಷ್ಟು ಒಳ್ಳೆ ಮನಸ್ಸಿಲ್ಲ ಅನ್ಸುತ್ತೆ. ಆ ಲೀಲಂದು ಅಷ್ಟೇನೆ, ಈ ತೋರಿಕೆ ಪ್ರೀತಿ ಅಂತಾರಲ್ಲ ಹಂಗೆ ಅವಳಿಗೆ ಎಲ್ಲರ ಹತ್ರನೂ ಒಳ್ಳೆಯವಳು ಅನ್ಸ್ಕೊಳ್ಳೋ ಚಟ. ಅದಕ್ಕೆ ಇಷ್ಟೆಲ್ಲ ಮಾಡ್ತಿದ್ದಾಳೆ. ಛೇ, ಎಂತ ಮಾತು ಅಂತ ಮಾತಾಡ್ತಿದ್ದೀರಾ? ಲೀಲಾ ಯಾವತ್ತೂ ಯಾರ ಬಗ್ಗೆನೂ ಕೆಟ್ಟದಾಗಿ ಥಿಂಕ್ ಮಾಡೋಳು ಅಲ್ಲ. ಒಬ್ಬ ವ್ಯಕ್ತಿನ ನೋಡ್ತಿದ್ದ ಹಾಗೆ ಗೊತ್ತಾಗುತ್ತೆ ಅವ್ರು ಎಂಥವ್ರು ಅಂತ. ದಯವಿಟ್ಟು ಲೀಲಾ ಬಗ್ಗೆ ಇನ್ನೊಂದ್ಸಲ ನನ್ನ ಹತ್ರ ಕೆಟ್ಟದಾಗಿ ಮಾತಾಡಕ್ಕೆ ಬರಬೇಡಿ ಪ್ಲೀಸ್. ಚರು, ಹಾಗೆಲ್ಲ ಮಾತಾಡಬಾರ್ದು. ಆ್ಯಕ್ಚುಲಿ ಅತ್ತೆ, ನಾವು ನಮಗೇನು ಅನ್ನಿಸ್ತೋ ಆ ಒಪಿನಿಯನನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡ್ವಿ ಅಷ್ಟೆ. ಅಂದಾಗೆ ನಿಮ್ಗೆ ಈ ಮನೆ ಹೇಗೆ ಅನ್ನಿಸ್ತಾ ಇದೆ? ಏನಾದರೂ ಫೀಲ್ ಆಗ್ತಾ ಇದೆಯಾ? ಹಳೇದೇನಾದರೂ ನೆನಪಾಗ್ತಾ ಇದೆಯಾ? ಈ ಮನೆ ನೋಡಿದ್ರೆ ನನಗೆ ತುಂಬ ಖುಷಿ ಆಗುತ್ತೆ. ಈ ಮನೆಗೂ ನನಗೂ ಏನೋ ಕನೆಕ್ಷನ್ ಇದೆ ಅಂತ ಅನ್ಸುತ್ತೆ. ಇಲ್ಲದೆ ಹೋದ್ರೆ ಎಲ್ಲೋ ಒಂಟಿಯಾಗಿದ್ದು ನಾನು, ಯಾರೂ ಇಲ್ದಿರೋ ನಾನು ಇಲ್ಲಿಗೆ ಹೇಗೆ ಬರ್ತಿದ್ದೆ? ನಿಮ್ಗಳ ಪ್ರೀತಿ ಹೇಗೆ ಸಿಗ್ತಿತ್ತು? ಅದು ನಿಜಾನೇ ಅತ್ತೆ. ನಮಗೂ ಅಷ್ಟೇ ನಿಮ್ಮನ್ನ ನೋಡ್ತೀವಿ ಅನ್ನೋ ಹೋಪ್ಸೇ ಇರಲಿಲ್ಲ. ಕನೆಕ್ಷನ್ ಇರೋದಕ್ಕೆ ನಿಮ್ಮ ಜೊತೆ ಕುತ್ಕೊಂಡು ಮಾತಾಡೋ ಹಾಗಾಗಿರೋದು. ಅತ್ತೆ, ಏಜೆ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತಿದೆ ಇವಾಗ? ಮೊದಲು ಅವ್ರು ನೋಡಿದಾಗ ತುಂಬ ಭಯ ಆಗ್ತಿತ್ತು. ಆದರೆ ಲೀಲಾ ಅವ್ರ ಬಗ್ಗೆ ಹೇಳಿ ಫೋಟೋಸ್ ಎಲ್ಲ ತೋರಿಸಿದ್ಮೇಲೆ ಒಬ್ಬ ವ್ಯಕ್ತಿ ಇಷ್ಟೆಲ್ಲ ಪ್ರೀತಿ ಮಾಡ್ಬೋದಾ ಅಂತ ಆಶ್ಚರ್ಯ ಆಯಿತು. ಐ ವಾಸ್ ಸೋ ಸರ್ಪ್ರೈಸ್ಡ್. ಯಾವುದೇ ಹೆಣ್ಣಾಗ್ಲಿ ಅಂಥ ಗಂಡ ಇರಬೇಕು ಅಂತ ತಾನೇ ಅಂದ್ಕೊಳ್ಳೋದು. ಅಯ್ಯೋ ಅತ್ತೆ, ಹಾಗೆ ಇರಬೇಕು ಅಂತ ಹೇಳ್ತಿದ್ದೀರಾ? ಅವರೇ ನಿಮ್ಮ ಗಂಡ. ಅವ್ರು ನಿಮಗೋಸ್ಕರ ಕಾಯ್ತಾ ಇದ್ದಾರೆ ಗೊತ್ತಾ? ಆದರೆ ಆ ಫೀಲ್ ನನಗೆ ಬರಬೇಕಲ್ವಾ? ನನ್ನ ಮನಸ್ಸಿಗೆ ಹಿಡಿಸ್ದೆ ಹೋದರೆ ನಾನು ಯಾವುದೂ ಅಷ್ಟು ಈಸಿಯಾಗಿ ಒಪ್ಕೊಳ್ಳಲ್ಲ. ಅಲ್ಲ ಅಕ್ಕ, ಇವರೇ ಮನೆಗೆ ಬಂದ್ಮೇಲೂ ಆ ಲೀಲಾನೇ ಮನೆ ನಡೆಸೋ ಥರ ಮಾತಾಡ್ತಿದಾರಲ್ಲ. ನಮ್ಗೆ ಯಾಕೋ ಇದು ವರ್ಕೌಟ್ ಆಗಲ್ಲ ಅನಿಸ್ತದೆ. ಇಷ್ಟು ಬೇಗ ಯಾವುದೇ ನಿರ್ಧಾರಕ್ಕೂ ಬರಬಾರ್ದು ಸರ್. ಆಗಬೇಕಾಗಿರೋ ಕೆಲಸ ತುಂಬ ಇದೆ. ಆದಷ್ಟು ಬೇಗ ಅಂತರ ಅತ್ತೆಗೆ ಏಜೆ ಮೇಲೆ ಪ್ರೀತಿ ಹುಟ್ಟೋ ಹಾಗೆ ಮಾಡಬೇಕು.
ಅಥವಾ ಅತ್ತೆಗೆ ಹಳೆದೆಲ್ಲ ನೆನಪಾಗೋ ಹಾಗೆ ಮಾಡಬೇಕು. ಹಾಗೆ ಮಾಡಿದ್ರೆ ಅಸಲಿ ಆಟ ಶುರುವಾಗತ್ತೆ. ಬಿಕ್ರೆ ಇದೇನು ನಾನು ಅಷ್ಟು ಹೇಳಿದ್ರು ಹೊರಟ್ಬಿಟ್ಟಿದ್ದೀರಲ್ಲ? ಯಾಕಮ್ಮ ಕೌಸಲ್ಯ, ಈ ಮನೇಲಿ ನಿಮ್ಗೆ ಕಷ್ಟ ಆಯ್ತಾ ಅಥವಾ ಯಾರಿಂದಾದರೂ ತೊಂದರೆ ಆಯ್ತಾ? ಕಷ್ಟ ತೊಂದರೆ ಎಲ್ಲ ಏನೂ ಇಲ್ಲಮ್ಮ. ಅಜ್ಜಿ, ಈ ಮನೇಲಿ ಯಾರು ತಾನೇ ತೊಂದರೆ ಆಗುತ್ತೆ ಹೇಳಿ? ನೀವೇನೇನೋ ಅನ್ಕೋಬೇಡಿ ಪ್ಲೀಸ್. ಮತ್ತೆ ಇಂಥ ಪರಿಸ್ಥಿತಿಲಿ ಇದ್ದಕ್ಕಿದ್ದಾಗೆ ಹೊರಟ್ಬಿಟ್ಟಿದ್ದೀರಲ್ಲ? ನಾನೊಬ್ಳ ಏನಪ್ಪ ಮಾಡಲಿ? ಸಂದರ್ಭ ಹೇಗೆ ಬರುತ್ತೋ ಹಾಗೆ ಹೋಗ್ಬೇಕಲ್ಲಮ್ಮ. ಅದು ಅಲ್ಲದೆ ನಾವಿಲ್ಲಿದ್ದು ಏನು ಪ್ರಯೋಜನ? ಇಲ್ಲಿ ನಡೀತಾ ಇರೋದನ್ನ ನೋಡೋದಕ್ಕಾಗ್ತಾ ಇಲ್ಲ, ಅದನ್ನ ತಿದ್ದಿ ಹೇಳೋದಕ್ಕೂ ಆಗ್ತಾ ಇಲ್ಲ, ಒಪ್ಕೊಳ್ಳೋದಕ್ಕೂ ಆಗ್ತಾ ಇಲ್ಲ. ಅದ್ರ ಬದಲು ನಮ್ಮನೇಲೇ ಇದ್ರೆ ಆಳೋ ಸ್ವಾತಂತ್ರ್ಯ ಆದ್ರೂ ಇರುತ್ತೆ. ಅಯ್ಯೋ ಕೌಸಲ್ಯ, ಇಂಥ ದೊಡ್ಡ ದೊಡ್ಡ ಮಾತುಗಳಾಡ್ಬಿಟ್ರೆ ನಾನು ಏನಂತ ಉತ್ತರ ಕೊಡ್ಲಮ್ಮ? ನೀವೇನೋ ಅನ್ಕೋಬೇಡಿಮ್ಮ, ಅವಳು ಇರೋದೇ ಹಾಗೆ, ಅವಳು ಮಾತಾಡೋದು ಹಾಗೆ. ಏನಪ್ಪ ನೀವೇ ಇಷ್ಟು ಹಠ ಮಾಡಿ ಹೊರಟಿದ್ರೆ ನಾನು ತಾನೇ ಏನು ಮಾಡೋಕ್ಕಾಗುತ್ತೆ? ಆಗಲಿ, ಹಾಗೆ ಮಾಡಿ. ಅಳಿಯಂದ್ರಿಗೆ ಹೇಳ್ಬಿಟ್ಟು ಹೋಗ್ತೀನಿ, ಬನ್ನಿ. ನಿಮ್ಮ ಹತ್ರನೇ ಬರೋಣ ಅಂತ ಹೊರಟಿದ್ವಿ, ಅಷ್ಟರಲ್ಲಿ ನೀವೇ ಬಂದ್ಬಿಟ್ರಿ. ಹೇಳ್ಬಿಟ್ಟು ಹೋಗೋಣ ಅಂತ. ಹೊರಟ್ಬಿಟ್ರ? ಇಷ್ಟು ಬೇಗ? ಯಾಕೆಂದ್ರೆ ಪ್ರಾಬ್ಲಮ್ಮಾ? ಹಾಗೆಲ್ಲ ಏನಿಲ್ಲ, ಅಲ್ಲೂ ಯಾರೂ ಇಲ್ಲ. ಮನೆ ಇಷ್ಟು ದಿನ ಖಾಲಿ ಬಿಡೋದು ಒಳ್ಳೇದಲ್ಲ, ಅದಕ್ಕೆ ಹೋಗ್ತಾ ಇದ್ದೀನಿ. ಸರಿ, ಹುಷಾರು. ಅದು ಇನ್ನೊಂದು ಮಾತು, ದಯವಿಟ್ಟು ನನಗೆ ಕ್ಷಮಿಸ್ಬೇಡಿ. ನಿಮ್ಮ ಹತ್ರ ಹಾಗೆಲ್ಲ ಮಾತಾಡಬಾರ್ದಾಗಿತ್ತು. ನಿಮ್ಮ ಎದುರಿಗೆ ನಿಂತ್ಕೊಂಡು ತುಂಬ ಮಾತಾಡ್ಬಿಟ್ಟೆ. ಹೆತ್ತು ಕರಳ ಅಲ್ಲದೆ ಇರ್ಬೋದು, ಆದರೆ ಲೀಲಾನ ಸಾಕಿ ಬೆಳೆಸಿದ್ದೀನಿ. ಮಗಳು ಅನ್ನೋ ಮಮಕಾರದಲ್ಲಿ ಹೀಗೆಲ್ಲ ಮಾತಾಡ್ಬಿಟ್ಟೆ. ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ, ಕ್ಷಮಿಸ್ಬಿಡಿ. ನಾವಿನ್ ಬರ್ತೀವಮ್ಮ. ಕೌಸಲ್ಯ, ಹೇಳ್ತೀನಿ ನಡಿ. ನಾನು ಆಟೋ ಹಚ್ಬೇಕು. ಮಗಳ ಜೀವನ ಸರಿ ಹೋಗೋವರೆಗೂ ಎಲ್ಲಿಗೂ ಹೋಗಲ್ಲ, ಇಲ್ಲೇ ಇರ್ತೀವಿ ಅಂತಿದ್ದವರು ಇವತ್ತು ಇದ್ದಕ್ಕಿದ್ದಾಗೆ ಹೊರಟ್ಬಿಟ್ರಲ್ಲ. ಅವ್ರು ತಾವಾಗೆ ಹೊರಟೋದ್ರು ಅಂತ ಅನ್ಕೊಂಡ್ಯಾ? ಇಲ್ಲ, ಲೀಲಾ ತವ್ರ ಮನೆಯವ್ರಿಗೆ ನೋವಾದ್ರೂ ಪರವಾಗಿಲ್ಲ, ಅವರಿಂದ ನಿನಗ್ ನೋವಾಗಬಾರ್ದು ಅಂತ ಅವ್ರ ಅಪ್ಪನ್ನ, ಅಮ್ಮನ್ನ, ತಂಗಿನ ಈ ಮನೆ ಬಿಟ್ಟು ಹೋಗಿ ಅಂತ ಕೇಳ್ಕೊಂಡು ಕಳಿಸ್ಕೊಟ್ಟಿದ್ದಾಳೆ. ಅಮ್ಮ, ಪರಿಸ್ಥಿತಿ ಏನು ಅಂತ ನಿನಗೆ ಗೊತ್ತಿದೆ. ನೀನು ನನ್ನ ತಪ್ಪು ತಿಳ್ಕೊತಾ ಇದೆಯಾ? ಯಾವತ್ತು ನನ್ನ ಮಗ ತಪ್ಪು ಮಾಡಲ್ಲ ಅಂತ ಹೇಳ್ತಿದ್ದು ನೀನೇ ಇವತ್ತು ನನ್ನ ಅಪರಾಧಿ ಸ್ಥಾನದಲ್ಲಿ ನೋಡ್ತಿದ್ಯಾ. ಈಗಿರೋ ನೋವು ಜೊತೆ ಈ ನೋವನ್ನು ತಡ್ಕೊಳ್ಳೋ ಶಕ್ತಿ ನನಗಿಲ್ಲಮ್ಮ. ಇದೆಲ್ಲ ನನ್ನ ಮನಸ್ಸಿನ ಮಾತಲ್ಲ ರಾಮ್, ಆದರೆ ಜನ ಕೇಳೋ ಪ್ರಶ್ನೆಗೆ ನೀನು ಉತ್ತರ ಕೊಡ್ಬೇಕಲ್ವಾ?
ಇದೆಲ್ಲ ವಿಧಿ ಆಡ್ತಿರೋ ಆಟ ಅಂತ ನನಗೂ ಗೊತ್ತಪ್ಪ. ಆದ್ರೆ ಎಲ್ಲಾನು ವಿಧಿ ಕೈಗೆ ಕೊಟ್ಟು ನಾವು ಕೈ ಚೆಲ್ಲಿ ಕೂರಕ್ಕಾಗತ್ತಾ? ನಮ್ದು ಅಂತ ನಾವು ಏನಾದ್ರು ಮಾಡ್ಬೇಕಲ್ವ ರಾಮ್? ಆದರೆ ನಾನೀಗ ಯಾವ ಕಡೆ ತಿರುಗೋದು ತಪ್ಪಾಗುತ್ತಮ್ಮ. ಆ ಥರ ಜಾಗದಲ್ಲಿ ನಿಂತಿದ್ದೀನಿ ನಾನು. ನೀನ್ ಯೋಚನೆ ಮಾಡೋ ಥರನೇ ಲೀಲಾನು ಯೋಚನೆ ಮಾಡಿದ್ದಿದ್ರೆ ಈ ಮನೇಲಿ ಕಣ್ಣೀರ್ಗಷ್ಟೇ ಜಾಗ ಇರ್ತಿತ್ತು. ಎದುರಿಗೆ ಬಿರುಗಾಳಿನೇ ಬೀಸ್ತಿದ್ರು ಅದನ್ನ ದಾಟ್ಕೊಂಡು ನಮ್ಮನೆ ಕಾಪಾಡೋಕ್ ನಿಂತಿದ್ದಾಳೆ. ಅಂತ ಹೆಣ್ಣಿಗೆ ಮೋಸ ಆಗ್ಬಾರ್ದಲ್ವಾ ರಾಮ್? ಕೌಸಲ್ಯ ನಿನ್ನನ್ನು ಪ್ರಶ್ನೆ ಮಾಡಿದ್ರಲ್ಲಿ ಯಾವ ತಪ್ಪು ಇಲ್ಲ. ತಾಯಿಯಾಗಿ ಅವಳು ಕೇಳ್ಬೇಕಾಗಿದ್ದನ್ನ ಕೇಳಿದಾಳೆ. ಆದ್ರೆ ಮಾತಿಗೆ ಸಿಕ್ಕಾಕೊಂಡ್ರೆ ಯಾರನ್ನು ಸುಮ್ಮನೆ ಬಿಡ್ದಿರೋ ಕೌಸಲ್ಯ ನಿನಗೆ ಇವತ್ತು ಕೈ ಮುಗ್ದಿ ಕ್ಷಮೆ ಕೇಳಿದಾಳೆ ಅಂತಂದ್ರೆ ಅದಕ್ಕೂ ಲೀಲಾನೇ ಕಾರಣ. ನಿನಗೆ ನೋವಾಗಬಾರ್ದು, ನೀನೆಲ್ಲಿ ನೊಂದ್ಕೋತೀಯೋ ಅಂತ ಏನೇನೆಲ್ಲ ಮಾಡ್ತಿದ್ದಾಳೆ ಲೀಲಾ. ತಾಳಿ ಕಟ್ಟಿರೋ ಗಂಡನ್ಗೆ ಯಾರು ಬೆರಳು ಮಾಡಿ ತೋರಿಸ್ಬಾರ್ದು ಅಂತ ಹೆತ್ತವರನ್ನೇ ಮನೆ ಬಿಟ್ಟು ಕಳಿಸಿದಾಳೆ. ಅಂಥ ಮಗು ಮನ್ಸಿರೋ ಹುಡುಗಿಗೆ ಇದೆಷ್ಟು ನೋವಾಗಿರ್ಬೇಡ. ನೀನು ಅಂಥವಳನ್ನ ಆಯ್ಕೆ ಮಾಡ್ಕೋತೀಯೋ, ನೀವ್ ಯಾರು ಅಂತ ನನಗೆ ನೆನಪೇ ಇಲ್ಲ ಅನ್ನೋಳನ್ನ ಆಯ್ಕೆ ಮಾಡ್ಕೋತೀಯೋ? ಯೋಚನೆ ಮಾಡು. ತಗೊಳ್ಳಿ ರೂಪ ಅವ್ರಿ. ಏನಿದು? ಅದೇ ಲಕ್ಷ್ಮಿ ಮೇಡಮ್ ಹೇಳಿದ್ರಲ್ವಾ ಇನ್ಮೇಲೆ ನೀವು ನಂಗೆ ಅಸಿಸ್ಟ್ ಮಾಡ್ತೀರಂತ. ಸೊ ಅದಕ್ಕೆ ಇದು ಅಪಾಯಿಂಟ್ಮೆಂಟ್ ಮಾಡ್ತಿದ್ದೀನಿ ನಿಮ್ಮನ್ನ. ಬಾಸ್ ಕೂಡ ಓಕೆ ಅಂದಿದ್ದಾರೆ. ಸೊ ನಿಮ್ಮ ಡೀಟೇಲ್ ಇಲ್ಲಿ ಫಿಲ್ ಮಾಡಿ ನಿಮ್ಗೆ ಅಪಾಯಿಂಟ್ಮೆಂಟ್ ಲೆಟರ್ ಕೊಡ್ತೀನಿ. ಥ್ಯಾಂಕ್ ಯು ವಿಶ್ವರೂಪ್, ಥ್ಯಾಂಕ್ ಯು ಸೋ ಮಚ್. ನಾನು ಈಗಲೇ ಫಿಲ್ ಮಾಡಿಕೊಡ್ತೀನಿ. ಕೆಲಸ ಬೇಗ ಆಗ್ಬೇಕಂದ್ರೆ ಇದನ್ನ ಇಲ್ಲೇ ಈಗಲೇ ಫಿಲ್ ಮಾಡಿಕೊಡ್ತೀನಿ. ಆಯ್ತು, ಇರಿ ಒಂದು ನಿಮಿಷ ಪೆನ್ ತರ್ತೀನಿ. ಪೆನ್ ತಗೊಳ್ಳಿ. ಸರಿ, ಹಾಗಾದ್ರೆ ಪ್ಯಾಡ್ ತರ್ತೀನಿ. ಪ್ಯಾಡ್ ತಗೊಳ್ಳಿ. ತುಂಬಾ ಫಾಸ್ಟ್ ಇದ್ದೀರ ರೀ ನೀವು. ಹೋಗ್ತಾ ಹೋಗ್ತಾ ಹೌ ಮೆನಿ ಕಿಲೋಮೀಟರ್ ಪರ್ ಸೆಕೆಂಡ್ ಅಂತ ನಿಮ್ಗೆ ಗೊತ್ತಾಗುತ್ತೆ. ಕೂತ್ಕೊಳ್ಳಿ. ಪರವಾಗಿಲ್ಲ. ಪರವಾಗಿಲ್ವಾ? ಇದೇನ್ರಿ ಇದು? ಫಾದರ್ ನೇಮ್ ಆದ್ಮೇಲೆ ಫೇವ್ರೆಟ್ ಕಲರ್ ಅಂತಿದೆ. ನಾನು ಅದೇ ಕಲರ್ ಡ್ರೆಸ್ ಹಾಕೋಬೇಕಲ್ವಾ? ಅಂದ್ರೆ ನಿಮ್ಮ ಫೇವ್ರೆಟ್ ಕಲರ್ ಯಾವ್ದಂತ ಗೊತ್ತಾದ್ರೆ ನಿಮ್ಮ ಪರ್ಸನಾಲಿಟಿನೂ ಗೇಜ್ ಮಾಡ್ಬೋದಲ್ವಾ? ಹಾಗೆ ನೀವು ಬರೀರಿ ಬನ್ನಿ. ಓಕೆ. ಅಯ್ಯಯ್ಯೋ, ಇದೇನ್ರಿ ಇದು? ಫೇವ್ರೆಟ್ ಫುಡ್ ಅಂತಿದೆ. ತಿನ್ನಿಸ್ಬೇಕಲ್ವಾ? ಅಂದ್ರೆ ನಿಮ್ ಟೇಸ್ಟ್ ನಿಮ್ ಥಾಟ್ ಬಗ್ಗೆ ಹೇಳುತ್ತೆ ಅಂತ. ಓಕೆ. ಇದೇನ್ರಿ ಇದು? ಫೇವ್ರೆಟ್ ಸಿನಿಮಾ ಅಂತ ಇದೆ. ತೋರಿಸ್ಬೇಕಲ್ವಾ? ಗೊತ್ತಾಯ್ತು. ನಾವು ನೋಡೋ ಸಿನಿಮಾ ನಾವು ಮಾಡೋ ಕೆಲಸ ಅಳಿಯುತ್ತೆ ಅಂತ ಅಲ್ವಾ? ತುಂಬಾ ಜಾಣೆ, ಇಂಟೆಲಿಜೆಂಟ್ ಗೈಲ್. ಅಲ್ಲಿ ಲಾಸ್ಟ್ ಕಾಲಮ್ ಒಂದು ಬಾಕಿದಲ್ಲ, ಫಿಲ್ ಮಾಡಿ. ಇದೇನ್ರಿ ಬಾಯ್ ಫ್ರೆಂಡ್ ಅಂತಿದೆ. ಇದ್ರೆ ಇದೆ ಅಂತ ಬರೀರಿ, ಇಲ್ಲಾಂದ್ರೆ ಇಲ್ಲ ಅಂತ ಬರೀರಿ. ನನ್ನ ಬಾಯ್ ಫ್ರೆಂಡ್ ಇಲ್ಲ, ನಮ್ಮಲ್ಲಿ ತುಂಬಾ ಸ್ಟ್ರಿಕ್ಟು. ನನ್ನ ರೂಟ್ ಕ್ಲಿಯರ್ ಆಯ್ತು. ಥ್ಯಾಂಕ್ಸ್ ಫಾರ್ ದ ಎಂಟ್ರೆನ್ಸ್ ಎಕ್ಸಾಮ್. ಯು ಆರ್ ಅಪಾಯಿಂಟೆಡ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಬನ್ನಿ. ಲಕ್ಷ್ಮಿ, ನಂಗೆ ತುಂಬಾ ಕೆಲಸ ಇದೆ, ಆಮೇಲೆ ಮಾತಾಡೋಣ. ಇಲ್ಲ ಅತ್ತೆ, ಈಗಲೇ ನನಗೆ ನೀವೆಲ್ಲ ಹೇಳಬೇಕು. ಹೇಳಿ. ಏನ್ ಹೇಳ್ಬೇಕು ಲಕ್ಷ್ಮಿ? ಅತ್ತೆ, ನಿಜ ಹೇಳಿ, ಯಾಕೆ ಈ ಥರ ಮಾಡ್ತಿದ್ದೀರಾ? ಅಂತರ ಅತ್ತೆನ ಈ ಮನೆ ಹತ್ರ ಮಾಡ್ಸಕ್ ಹೋಗಿ ನೀವು ಈ ಮನೆಯಿಂದ ದೂರ ಆಗ್ತಿದ್ದೀರಾ ಅಂತ ನನಗೆ ಅನಿಸ್ತಿದೆ. ಯಾಕೆ ಈ ಥರ ಮಾಡ್ತಿದ್ದೀರಾ? ಯಾಕೆ ಎಲ್ರು ಪದೇ ಪದೇ ಇದೇ ಮಾತು ಹೇಳ್ತಿದ್ದೀರಾ? ಅಂತರ ಅಕ್ಕ ಈ ಮನೆ ಆಸ್ತಿ, ಅವ್ರಿಗೆ ಅವ್ರ ಸ್ಥಾನನ ತೋರಿಸ್ತಾ ಇದ್ದೀನಿ. ಇದ್ರಲ್ಲಿ ತಪ್ಪೇನಿದೆ? ತಪ್ಪೆ. ನೀವು ಮಾಡ್ತಿರೋದು ತಪ್ಪೆ.
ನಾನು ನ್ಯಾಯವಾಗಿ ಏನು ಮಾಡಬೇಕು ಅದನ್ನ ಮಾಡ್ತಾ ಇದ್ದೀನಿ. ಅಲ್ಲ ಅಳಿಯಂದ್ರೆ ಇಷ್ಟೆಲ್ಲ ಆಯ್ತಲ್ಲ, ಮುಂದೇನು? ಈ ಮನೇಲಿ ನನ್ನ ಮಗಳ ಗತಿ ಏನು? ನಿಮ್ ಜೀವನದಲ್ಲಿ ಅವಳ ಸ್ಥಾನ ಏನು? ನಮ್ಮನ್ನೇನೋ ಕರ್ಸಿ ಕ್ಷಮೆ ಕೇಳ್ತೀವಿ, ಆದ್ರೆ ಅಷ್ಟಾಕ ಲೀಲಾ ಜೀವನಕ್ಕೊಂದು ದಾರಿ ಬೇಡವಾ? ಅದಕ್ಕೇನ್ ಮಾಡ್ತೀರಾ ಮೊದಲು ಹೇಳಿ. ಅತ್ತೆ, ಒಂದ್ ಹೆಣ್ಣಾಗಿ ಇನ್ನೊಂದು ಹೆಣ್ಣಿಗೆ ಮೋಸ ಆಗೋದನ್ನ ನಾವು ನೋಡಕ್ಕಾಗಲ್ಲ. ಒಂಥರ ಅತ್ತೆ ಈ ಮನೆಯವರು, ಈ ಮನೆ ಯಜಮಾನಿ, ಅದನ್ನ ನಾನು ಒಪ್ಕೊಂತೀನಿ. ಆದ್ರೆ ಅದು ಆಗ, ಆದ್ರೆ ಈಗ ನೀವ್ ಈ ಮನೆ ಯಜಮಾನಿ, ನೀವು ಏಜೆ ಹೆಂಡತಿ. ಹೋದವರು ಮತ್ತೆ ವಾಪಸ್ ಬಂದ್ಮೇಲೆ ಆ ಸ್ಥಾನನ ಬಿಟ್ಕೊಡಕ್ಕೆ ಕಾಲ ಮೀರ್ ಹೋಗ್ಬಿಟ್ಟಿದೆ. ಕಾಲ ಮಿಂಚಿದ್ಮೇಲೆ ನೀವು ಅದನ್ನೇ ಮಾಡ್ತೀನಿ ಅಂತ ಹೇಳಿದ್ರೆ ಅದು ವ್ಯರ್ಥ ಆಗುತ್ತೆ ಅಂತ ಯೋಚನೆ ಮಾಡಿ. ನಿನಗೆ ನೋವಾಗಬಾರ್ದು, ನೀನೆಲ್ಲಿ ನೊಂದ್ಕೋತೀಯೋ ಅಂತ ಏನೇನೆಲ್ಲ ಮಾಡ್ತಿದ್ದಾಳೆ ಲೀಲಾ. ಅಂಥ ಮಗು ಮನ್ಸಿರೋ ಹುಡುಗಿಗೆ ಇದೆಷ್ಟು ನೋವಾಗಿರ್ಬೇಡ. ನೀನು ಅಂಥವಳನ್ನ ಆಯ್ಕೆ ಮಾಡ್ಕೊತೀವೋ, ನೀವ್ ಯಾರು ಅಂತ ನನಗೆ ನೆನಪೇ ಇಲ್ಲ ಅನ್ನೋಳನ್ನ ಆಯ್ಕೆ ಮಾಡ್ಕೊತೀವೋ.